ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿದ ನಂತರ ತವರಿಗೆ ವಾಪಸ್ ಮರಳಿದ ತಾಲೂಕಿನ ಸಾಲಗ್ರಾಮಿ ನಿವಾಸಿ ಕೆ ನಾಗರಾಜು. ನಗರದ ಡೈರಿ ವೃತ್ತದಿಂದ ರೈಲ್ವೆ ನಿಲ್ದಾಣ, ಬಿಎಂ ರಸ್ತೆ, ಸಾಲಗ್ರಾಮಿ ರಸ್ತೆ ಮೂಲಕ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿದರು. ಈ ವೇಳೆ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ನಿವೃತ್ತ ಸೈನಿಕ ನಾಗರಾಜ್ ಅವರಿಗೆ ಹೂಗುಚ್ಛ ನೀಡಿ ಮಾಲಾರ್ಪಣೆ ಮಾಡಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಯೋಧ ಕೆ ನಾಗರಾಜ್ ಮಾತನಾಡಿ, ಕಳೆದ 24 ವರ್ಷಗಳಿಂದ ದೇಶ ಸೇವೆ ಮಾಡಿ ಮತ್ತೆ ಮರಳಿ ಸ್ವಗ್ರಾಮಕ್ಕೆ ಬಂದಿರುವುದು ಸಂತಸ ತಂದಿದೆ ಎಂದರು. ಸೇವಾ ಸಂದರ್ಭದಲ್ಲಿ ಹಂಚಿದ ಕಠಿಣ ಸಂದರ್ಭಗಳನ್ನು ಎದುರಿಸಿ ಕುಟುಂಬದ ಸದಸ್ಯರ ಪ್ರೀತಿಯಿಂದ ದೂರವಿದ್ದ ನನಗೆ ಇದೀಗ ಎಲ್ಲರೂ ಅದ್ಧೂರಿ ಸ್ವಾಗತ ಕೋರಿ ಪ್ರೀತಿ ತೋರಿದ್ದು ನಾನು ಮಾಡಿದ ದೇಶ ಸೇವೆಗೆ ಅರ್ಥ ಕಲ್ಪಿಸಿದೆ ಎಂದರು. ಪತ್ನಿ ಪವಿತ್ರ ಮಾತನಾಡಿ, ದೇಶ ಸೇವೆಗೆ ಹೋದವರು ಮತ್ತೆ ಬದುಕಿ ಬರುತ್ತಾರೆ ಎಂಬ ಯಾವುದೇ ನಿರೀಕ್ಷೆ ಇರುವುದಿಲ್ಲ. ಅದರ ನಡುವೆಯೂ ಎಲ್ಲವನ್ನ ಜಯಿಸಿ ಮತ್ತೆ ಮನೆಗೆ ಬಂದಿದ್ದು ಖುಷಿ ತಂದಿದೆ ಎಂದು. ವಿವಾಹವಾಗಿ ಕೇವಲ 2 ವರ್ಷಕ್ಕೆ ದೇಶ ಸೇವೆಗೆ ಪತಿ ತೆರಳಿದ್ದು ಮಕ್ಕಳು ಕೂಡ ತಂದೆಯ ಪ್ರೀತಿಯಿಂದ ವಂಚಿತರಾದರು. ಆದರೆ ಇದೀಗ ಯಶಸ್ವಿ ಸೇವೆಯೊಂದಿಗೆ ಮರಳಿ ಮನೆಗೆ ಬಂದಿದ್ದು ಕುಟುಂಬದ ಎಲ್ಲ ಸದಸ್ಯರಿಗೂ ಸಂತಸ ತಂದಿದೆ ಎಂದರು. ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸದಸ್ಯರು ಹಾಗೂ ಮಾಜಿ ಸೈನಿಕರ ಸಂಘದ ಸದಸ್ಯರು ಭಾಗವಹಿಸಿ ಸ್ವಾಗತ ಕೋರಿದ್ದು ತುಂಬಾ ಸಂತಸದ ವಿಚಾರವಾಗಿದೆ. ಎಲ್ಲರಿಗೂ ಈ ಮೂಲಕ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷ ಗೋವಿಂದೇಗೌಡ, ಕಾರ್ಯದರ್ಶಿ ಸಾಗರ್, ಖಜಾಂಚಿ ಬಾಲಕೃಷ್ಣ, ಸಹ ಕಾರ್ಯದರ್ಶಿ ಚಂದ್ರೇಗೌಡ, ನಿರ್ದೇಶಕ ಮಂಜೇಗೌಡ, ಕುಟುಂಬ ಸದಸ್ಯರಾದ ಶುಜಿತ್, ಹೇಮಾ ಇತರರು ಹಾಜರಿದ್ದರು. ನಾವು ಕೊಡಬೇಕಾದ್ರೆ ನಾವು ಯೋಧರಿಗೆ ಕೊಡ್ತಾ ಇದ್ದೀವಿ ಅಂತ ತುಂಬ ಸಂತೋಷ ಇದೆ. ಆತಂಕ ಏನೇನೋ ನಮಸ್ಕಾರ ಎಲ್ಲ ಕೊಡ್ತಿದ್ವಲ್ಲ, ಹಾಗಾಗಿ ಬರೇ ಸರ್ ಒಂಚೂರು ಜಾಗ ಸಿಕ್ಕಳು ನಾ ಇದ್ದರೆ ನಿನ್ನ ಕೂರುವನು, ಹಾಗೆ ಚೆನ್ನವನು ವಾಪಸ್ಸು ಬೇಡುವನು. ಮರಳಿದರು ಈಗ ಹಾದು ಅಳಿಸಿದರು ನನಗಾಗಿ ಎಂದೆಂದೂ. ಬನ್ನಿ